ರೂಪಾಯಿ ಕೊಟ್ಟು ಮೀನ್ ತಗೊಂಡಿರ್ತಾರೆ ಸರ್, 100 ರೂಪಾಯಿ ಚಿಕ್ಕಮ್ಮ. ಯಾಕಂದ್ರೆ ಆ ಹುಡುಗ ನಾನು ಈ ವಿಡಿಯೋ ನೋಡ್ತಾನೆ, ಪುಣ್ಯಾತ್ಮ ಆಫೀಸು 2 ಗಂಟೆಗೆ ಲಾಗ್ ಔಟ್, ಆಚೆ ಬರ್ತಿದಂಗೆ ಫೋನ್ ಮಾಡ್ತಾನೆ, ಬ್ರೋ ಅಂಗಡಿಗೆ ಬರ್ತಾ ಇದೀನಿ ಇದ್ಯಾ ಅಂತ. ಅದೆಲ್ಲ ನಾವು ಮಾಡಲ್ಲ, ದಯವಿಟ್ಟು ಅದನ್ನ ಕೇಳ್ಕೊಂಡು ಫೋನ್ ಮಾಡ್ಬಿಡಿ. ಮೀನ್ ಬೇಕಾ ಫೋನ್ ಮಾಡಿ, ನಾಯಿ ಬೇಕಾ ಫೋನ್ ಮಾಡಿ, ಬೆಕ್ಕು ಬೇಕಾ ಫೋನ್ ಮಾಡಿ. ರೆಪ್ಟೈಲ್ಗೆ ಬ್ಯಾಂಡ್ ಐಟಮ್ಸ್ಗೆ ನನ್ನೊಂದು ಆಫರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ, ನಮ್ಮ ಹತ್ರ ಡ್ರಿಫ್ಟ್ ಹೌದು, ಓಕೆ, ಬ್ಲೂ ಪೆಟ್ ಕಂಪನಿ ಇದೆ ಸರ್. ಬ್ಲೂ ಪೆಟ್ ಕಂಪನಿದು ನಿಮ್ಗೆ ವಿತ್ ಟ್ಯಾಗ್ ಬಂದ್ಬಿಡುತ್ತೆ. ವಿತ್ ಟ್ಯಾಗ್? ಹೌದು, ಇಲ್ಲಿ ನೋಡಿ, ಬ್ಲೂ ಪೆಟ್ ಕಂಪನಿದು ವಿತ್ ಟ್ಯಾಗ್ ಬಂದ್ಬಿಡುತ್ತೆ. ಓಕೆ, ಇದು ನಿಮ್ಗೆ ಪೀಸ್ ಲೆಕ್ಕ ಸರ್, ಪೀಸ್ ಲೆಕ್ಕ ಬರುತ್ತೆ. ಅಕ್ವೇರಿಯಂ ತುಂಬಾ ಚಿಕ್ಕದಿದ್ರೆ ಕೆಜಿ ಲೆಕ್ಕ ಕೊಡ್ತೀವಿ, ಇದೆಲ್ಲ ದೊಡ್ಡದೆಲ್ಲ ಸ್ವಲ್ಪ ಪೀಸ್ ಲೆಕ್ಕ. ಓಕೆ, ಆಮೇಲೆ ಫೈಟರ್ ಫಿಶ್, ನಾವು ಆಕ್ಚುಲಿ ಫೈಟರ್ ನ ತುಂಬಾ ಇದ್ ಮಾಡಕ್ ಹೋಗಲ್ಲ. ಸ್ವಲ್ಪ ಇಲ್ಲಿ ಸ್ಕೂಲ್ ಪಕ್ಕದಲ್ಲಿ ಸ್ಕೂಲ್ ಇರೋದ್ರಿಂದ ಮಕ್ಳು ಕೇಳ್ತಾರೆ ಅಂದ್ಬಿಟ್ಟು ಇಟ್ಟಿರ್ತೀವಿ. ಸ್ಕೂಲ್ ಇರೋದ್ರಿಂದ ಮಕ್ಳಿಗೆಲ್ಲ ಫೈಟರ್ ಬಗ್ಗೆ ಗೊತ್ತಿರುತ್ತೆ. ಹೌದು. ನಮ್ಮ ಹತ್ರ ಫೈಟರ್ ನೀವ್ ಯಾವ್ದಾದ್ರು ತಗೊಳ್ಳಿ ಸರ್, ಬರೀ 120. ಬರೀ 120? ಹೌದು. ಓಕೆ, ಸೊ ಇದು ಕೂಡ ಟ್ರಾನ್ಸ್ಪೋರ್ಟ್ ಐತೆ ಎಲ್ಲಗೂ ಸರ್. ಫೈಟರ್ ನ ಒಂದ್ ಕಾಲದಲ್ಲಿ ಬರೀ ಫೈಟರ್ ಮಾಡ್ಬೇಕಾದ್ರೆ, ಅಂದ್ರೆ ಜಾಸ್ತಿ ಮಾಡ್ಬೇಕಾದ್ರೆ ಗ್ರೂಪ್ ಮಾಡ್ಕೊಂಡಿದ್ವಿ ವಾಟ್ಸ್ಆಪ್ ಅಲ್ಲಿ. ಗ್ರೂಪ್? ಯಾವ್ದಾರು ಒಂದು ಫೈಟರ್ ನನ್ ಫೋಟೋಸ್ ಹಾಕ್ಬಿಟ್ರೆ ಅಲ್ಲಿ ಅವ್ರಾಗ ಅವರೇ ಬೆಡ್ಡಿಂಗ್ ಮಾಡ್ಕೊಳ್ಳೋರು. ನಾನು 500 ಕೊಡ್ತೀನಿ, ನಾನು 700 ಕೊಡ್ತೀನಿ ಅಂತ. ಆ ತರ ಫೈಟರ್ಸ್. ಇವಾಗ ಸ್ವಲ್ಪ ನಾವು ಮಾನ್ಸ್ಟರ್ ವೆರೈಟಿಗೆ ಬಂದ್ಮೇಲೆ ಫೈಟರ್ಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ವಿ. ಓಕೆ, ಮತ್ತೆ ಫ್ಯಾನ್ಸಿ ಬೌಲ್ ಬರೀ 120 ರೂಪಾಯಿ. 120? ಹೌದು, ಫುಲ್ ಸೆಟ್ ಬರುತ್ತೆ, ಕ್ಯಾಪ್, ಕೆಳಗಡೆ ಪ್ಲೇಟು, ಇದು ಪ್ಲಾಸ್ಟಿಕ್ ಬೌಲ್. ಓಕೆ, ಸೊ ಚಿಕ್ಕ ಮೀನುಗಳನ್ನ. ಹೌದು. ಓಕೆ, ಆಮೇಲೆ ಪ್ಲಾಸ್ಟಿಕ್ ಪ್ಲಾಂಟ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್, ಇದು ಅಕ್ವೇರಿಯಂಗೆ ಅಂತಾನೆ ಮಾಡ್ತಾರೆ. ಓಕೆ, ಇದೆಲ್ಲ ಇಂಪೋರ್ಟೆಡ್. ಕವರ್ ಅಲ್ಲಿ ಇರೋದು? ಹೌದು, ಅದೆಲ್ಲ ಇಂಪೋರ್ಟೆಡ್. ಓಕೆ, ತೋರಿಸ್ಬೇಕು ಅಂದ್ರೆ ಬೇಕಾದ್ರೆ ತೆಗೆದು ತೋರಿಸ್ತೀನಿ, ಬ್ಯೂಟಿಫುಲ್ ಆಗಿದೆ. ಸೊ ಇಂಪೋರ್ಟೆಡ್ಗೂ ಇದಕ್ಕೂ ಡಿಫರೆನ್ಸ್ ಏನಾದ್ರು? ಕ್ವಾಲಿಟಿ ಜಾಸ್ತಿ. ಕ್ವಾಲಿಟಿ, ಕಲರೇಷನ್, ಆ ತರ. ಇವಾಗ ನಿಮ್ಗೆ ಲೈವ್ ಆಗಿ ನೋಡ್ತಿರ್ತೀರಲ್ಲ, ಹೌದು, ಇವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಇದ್ರ ಕಲರ್ ನೋಡಿ. ಓಕೆ, ಅದೇ ನೀವು ಲೋಕಲ್ ಪ್ಲಾಂಟ್ ಅಲ್ಲಿ ಈ ಕಲರೇಷನ್ ಬರಲ್ಲ, ಮತ್ತೆ ಈ ಕ್ವಾಲಿಟಿ ಇರಲ್ಲ. ನೋಡಿ, ಇದು ಅಷ್ಟೇನೆ, ಇದು ಇಂಪೋರ್ಟೆಡ್. ಓಕೆ, ಎಲ್ಲ ಚೈನಾ ಇಂದಾನೆ ಸರ್ ಬರೋದು. ಎಲ್ಲ ಚೈನಾ? ಹೌದು. ಇದು ಬಂದ್ಬಿಟ್ಟು ನೀಮೋ ಅಂತ ಒಂದು ಕಂಪನಿ ಇದೆ ನೋಡಿ, ಅವ್ರದೇನೆ. ಓಕೆ, ಅವ್ರದೇನೆ, ಅವ್ರ ಕಂಪನಿದೆ ಪ್ಲಾಂಟ್ ಇದು. ಓಕೆ, ಬರೀ 250 ರೂಪೀಸ್. 250? ಹೌದು. ಓಕೆ, ಸೊ ಇದೆಲ್ಲ ಈಚ್ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಐತೆ. 40 ರೂಪೀಸ್ ಇಂದ ಶುರು ಆಗುತ್ತೆ. 40 ರೂಪೀಸ್ ಇಂದ ಶುರು ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಬರ್ಡ್ಸ್ ಫುಡ್. ಇದು ಬಂದ್ಬಿಟ್ಟು ಆಕ್ಚುಲಿ ಇದು ಫಿಶ್ದು. ಯಾರು ಎಕಾನಮಿ ಇವಾಗ ಕೇಳ್ತಾರೆ, ಸರ್ ಕಮ್ಮಿಗೆ 1 kg ಇದ್ರೆ ಕೊಡಿ ಸರ್ ಅಂತ, ಅಂತವ್ರಿಗೆ ಇದನ್ನ ಕೊಡ್ತೀನಿ ಸರ್. ಹೌದು, 180 ರೂಪಾಯಿ 1 kg. 180 ರೂಪಾಯಿ, ಬರೀ 180 ರೂಪೀಸ್ 1 kg. ಓಕೆ, ಇದು ಬರ್ಡ್ಸ್ ಫುಡ್. ಓಕೆ, ಆಕ್ಚುಲಿ ಬರ್ಡ್ಸ್ ಗೆ ಪಾಲಿಶ್ ಆಗದೇ ಇರೋ ಸೀಡ್ಸ್ ಹಾಕ್ಬೇಕು. ಪಾಲಿಶ್ ಆಗಿರೋ ಸೀಡ್ಸ್ ಹಾಕ್ಬಿಟ್ರೆ ಪಾಪ ಹೆಲ್ತ್ ಹಾಳಾಗ್ಬಿಡುತ್ತೆ. ಸೊ ಇವಾಗ ಇದು ಪಾಲಿಶ್ ಆಗಿರೋದು? ಅನ್ಪಾಲಿಶ್. ಹೌದು ಸರ್. ಓಕೆ, ಇದೆಲ್ಲ ಅನ್ಪಾಲಿಶ್ ಆಯ್ತು. ಮತ್ತೆ ಹುಳ ಬರ್ಬಾರ್ದು ಅಂತ ಮೆಡಿಸನ್ ಹಾಕ್ತಾರೆ, ಟ್ಯಾಬ್ಲೆಟ್. ಹೌದು, ಅದನ್ನೆಲ್ಲ ಹಾಕಿರಲ್ಲ ಸರ್. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ರಿಯೋಸ್ ಅಂತ, ನಮ್ಮ ಸ್ನೇಹಿತರದೇನೆ. ಅಂದ್ರೆ ಒಂಥರ ಅವರು ನಮ್ಗೆ ಬಿಸ್ನೆಸ್ ಇದರಲ್ಲಿ ಗುರುಗಳಿದ್ದಾನೆ. ಓಕೆ, ನಾನ್ ಆಕ್ಚುಲಿ ಆನಂದ್ ಅಂತ, ಧನುಷ್ ಅಂತ. ಸರ್ ಇದಕ್ ಮುಂಚೆ ಇನ್ನೊಬ್ರು ಹೇಳಿದ್ರಿ, ಅವ್ರು ಬಂದ್ಬಿಟ್ಟು ಅದೇ ನಂಗೆ 3ನೇ ಕ್ಲಾಸ್ ಅಲ್ಲಿ ವರ್ಕ್, ಗಿಲ್ಸ್ ಅಕ್ವೇರಿಯಂ ಅಂತ, ಕಿರಣ್ ಪಾಟೀಲ್ ಅಂತ. ಓಕೆ, ನಾನು ಇವತ್ಗೂ ನೆನೆಸ್ಕೋಬೇಕು ಸರ್. ಖಂಡಿತ, ಅವ್ರು ನಿಮ್ಗೆ ಇಷ್ಟೆಲ್ಲ ಇವಾಗ ಇಲ್ಲಿ ತನಕ ಬಂದೆ. ಆದ್ರೆ ಅವ್ರ ಅಣ್ಣ ನಮ್ಗೆ ಹೊಡೆಯೋರು, ನನ್ ಮಕ್ಳ ಹೋದ್ರು ಅಂದ್ರೆ ಬಂದ್ ನಿಮ್ ಕವರ್ ಕಟ್ತೀರಾ ಅಂತ. ಸೊ ಅವ್ರ ಅಣ್ಣ ಅಷ್ಟು ಇದ್ ಮಾಡೋರು. ಪಾಪ ಅವ್ರ ಅಣ್ಣ ತೀರೋದ್ರು, ಅವ್ರನ್ನ ನೆನೆಸ್ಕೋಬೇಕು ಸರ್. ಈ ಪೆಟ್ಸ್ ಇದ್ರಲ್ಲಿ ನಮ್ಮ ಫಸ್ಟ್ ಬ್ಲಾಕ್, ರಾಜಾಜಿನಗರ್ ಫಸ್ಟ್ ಬ್ಲಾಕ್, ಮಹಾಲಕ್ಷ್ಮಿ ಲೇಔಟ್, ಆ ಸರೌಂಡಿಂಗ್ ಅಲ್ಲಿ ಪೆಟ್ ಬಾಂಡಿಂಗ್ ಅಂತ ಮಾಡಿದ್ದು ಅವರೇ. ದೊಡ್ಡ ಅಂಗಡಿ ಅವರೇ ಫಸ್ಟ್ ಮಾಡಿದ್ದು. ದೊಡ್ಡ ಅಂಗಡಿ ಸರ್. ಸೂಪರ್. ಅವ್ರ ತಮ್ಮ ಬಂದು ಕಿರಣ್, ಅವ್ರು ನಮ್ಗೆ ಗುರು. ಬಿಸ್ನೆಸ್ ಹೇಳ್ಕೊಟ್ಟಿದ್ದು ಲವ್ಲಿ ಆಕ್ವಾ ಪೆಟ್ಸ್ ಮಂಜು. ಇವತ್ತಿನ ದಿನ ಸರ್ ಕರ್ನಾಟಕಗೆ ಸಪ್ಲೈಯರ್.
ಕರ್ನಾಟಕ. ಹೌದೌದು. ಈ ಟಯೋ ಅಂತ ಏನ್ ಫುಡ್ ನೋಡ್ತಾ ಇದ್ದೀರಾ, ಹೌದು, ಅದಕ್ಕೆ ಸೂಪರ್ ಸ್ಟಾಕಿಸ್ಟ್ ಸರ್. ಸೂಪರ್ ಸ್ಟಾಕಿಸ್ಟ್. ಹೌದು ಸರ್. ಓಕೆ ಸರ್, ಇನ್ನೊಂದು ಕೇಳ್ಪಟ್ಟೆ, ನಿಮ್ದು ಕರ್ನಾಟಕದಲ್ಲಿ ಒಂದು ಸ್ಟೇಜ್ ಅಲ್ಲಿ ಅಂಗಡಿ ಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಇದು ಸರ್, ಕರ್ನಾಟಕ ಅನಿಮಲ್ ವೆಲ್ಫೇರ್ ಬೋರ್ಡ್ ಗೆ ರಿಜಿಸ್ಟರ್ ಆಗಿದೆ. ಓಕೆ, ಅಂದ್ರೆ ಮುಗೀತು ಅದು, ಈ ವರ್ಷ ಮುಗ್ದೋಯ್ತು. ಈ ವರ್ಷ ಮುಗ್ದೋಯ್ತು. 21 ಅಲ್ಲಿ ಆಗಿತ್ತು. ಏನ್ ಇನ್ನೊಂದು 2 ಮಂತ್ಸ್ ಏನೋ ಇರ್ಬೋದು ಅಷ್ಟೇ, ಮುಗೀತು. ಏನು ಕೊಡ್ತಾರೆ ಸರ್ ಆ ಸರ್ಟಿಫಿಕೇಟ್? ಆ ಸರ್ಟಿಫಿಕೇಟ್ ಏನಕ್ಕೋಸ್ಕರ ಕೊಡ್ತೀವಿ ಸರ್? ಅದೇನೆ, ಏನಕ್ಕೆ ಅಂದ್ರೆ ನಮ್ಮ ಹತ್ರ ಏನು ಕ್ರಿಯಾಲಿಟಿ ಆಗ್ತಿಲ್ಲ, ಅಂಗಡಿ ನೀಟಾಗಿ ಇಟ್ಕೊಂಡಿದೀವಿ, ಕಸ್ಟಮರ್ ಮೋಸ ಮಾಡ್ತಾ ಇಲ್ಲ, ಚೆನ್ನಾಗಿ ಮಾತಾಡ್ತೀವಿ. ಇವಾಗ ನೋಡಿ, ನಾನು ಎಲ್ಲ ನೀವು ಬೇರೆ ಅಂಗಡಿಗೆ ಹೋಗಿರ್ಬೋದು, ಸರ್ ಅದಿದೆ ಇದಿದೆ ಸರ್, ಅದ್ ತಗೊಳ್ಳಿ ಸರ್. ಅಂಗಡಿಲಿ ಹೆಂಗೆ ಅಂದ್ರೆ ಕಸ್ಟಮರ್ಗೆ ಯೂಸ್ ಆಗ ಅಂತಂದೇ ಇಡೋದು. ಕಲ್ಲು ಅಷ್ಟೇ, ಇಷ್ಟಿಷ್ಟು ದಪ್ಪ ಕಲ್ಲೆಲ್ಲ ನಾನು ಇಡಲ್ಲ. ಏನಕ್ಕೆ ಅಂದ್ರೆ ಅದನ್ನ ಸೆಟ್ ಮಾಡ್ಬೇಕಾದ್ರೆ ನಾವೇ ಸೆಟ್ ಮಾಡಿ ಕೊಡ್ಬೇಕು. ಇವಾಗ ಕಸ್ಟಮರ್ ಸೆಟ್ ಮಾಡ್ತೀವಿ ಅಂತ ತಗೊಂಡೋಗಿ ಬೀಳಿಸ್ಕೊಂಡ್ರೆ ಹತ್ತರ ಮುರಿದೋಗ್ಬಿಟ್ಟು. ಸೊ ನಮ್ಮ ಅಂಗಡಿಲಿ ಅದೆಲ್ಲ ಸ್ವಲ್ಪ ಒಂಚೂರು ಎಥಿಕ್ಸ್ ಅವಾಯ್ಡ್ ಮಾಡ್ತೀರಾ. ನಾನೇ ಬೇರೆಯವ್ರದ್ದು ನನಗ್ ಬೇಡ ಸರ್, ಎಥಿಕ್ಸ್ ಅನ್ನ ನಾನು ಮೇಂಟೈನ್ ಮಾಡ್ತೀನಿ. ಸೊ ನಮ್ಮ ಮನಸಾಕ್ಷಿ ವಿರುದ್ಧ ನಾವು ಮಾಡಲ್ಲ, ಯಾವ್ದೇ ಕಾರಣಕ್ಕೂ ಮಾಡಲ್ಲ. ಸೂಪರ್ ಸರ್. ಇದು ಬಂದ್ಬಿಟ್ಟು ರಿಯೋಸ್ ಅಂತ, ನಮ್ಮ ಫ್ರೆಂಡ್ ಆನಂದ್ ಅಂತಾರೆ, ಧನುಷ್ ಅಂತ ಅವ್ರೆ, ಸೊ ಆನಂದ್ ಅಂತಾನು ಕರೀತಾರೆ. ಅವ್ರ ಕಂಪನಿದು, ಅವರೇ ಮ್ಯಾನುಫ್ಯಾಕ್ಚರಿಂಗು ಮಾಡ್ತಾರೆ. ಹೆಂಗೆ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಆ ಸೀಟ್ಸ್ ಹಾಕು ಈ ಸೀಟ್ಸ್ ಹಂಗಲ್ಲ, ಎಲ್ಲೂ ಒಂದಕ್ಕೆ ರೇಷಿಯೋ ಅನ್ನೋದಿದೆ. ರೇಷಿಯೋ, ಆ ರೇಷಿಯೋ ಪ್ರಕಾರನೇ ಇದನ್ನ ಮಾಡಿರೋದು. ನಾವ್ ಇದನ್ನ ತುಂಬಾ ಚೆನ್ನಾಗಿದೆ ಸರ್ ರಿಸಲ್ಟ್. ನಾನ್ ನಿಮಗ್ ಬೇಕಾದ್ರೆ ಇದು ರ್ಯಾಬಿಟ್ ಫುಡ್ ಪೆಲೆಟ್ಸ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಒಂಚೂರು ಗಲೀಜಿರಲ್ಲ, ಮತ್ತೆ ನೀವು ಬೇರೆದ್ರು ನೋಡ್ಬೋದು ಕೆಳಗಡೆ ಧೂಳಿರುತ್ತೆ. ಹೌದು, ಡಸ್ಟ್ ಇರುತ್ತೆ. ಪೌಡರ್ ಅಂದ್ರೆ ಇದ್ರಲ್ಲೂ ಬರ್ಬೋದು, ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಪೀಸ್ ಆದಾಗ ಕೆಲವೊಮ್ಮೆ ಅದು ಹೆಚ್ಚು ಕಡಿಮೆ ಆಗುತ್ತೆ, ಇದ್ರಲ್ಲಿ ಅಷ್ಟು ಕೂಡ ಕಾಣಿಸ್ತದೆ. ಹೌದೌದೌದು. ಮತ್ತೆ ಸೀಡ್ಸ್ ಅಷ್ಟೇನೆ ಸರ್, ತೋರಿಸ್ತೀನಿ ನೋಡಿ. ಇವರು ಅಷ್ಟೇ ಅನ್ಪಾಲಿಶ್ ಸೀಡ್ಸ್ ಯೂಸ್ ಮಾಡ್ತಾರೆ, ಫಸ್ಟ್ ಕ್ವಾಲಿಟಿ ಇರುತ್ತೆ ಸರ್. ಓಕೆ, ನಾನ್ ನಿಮ್ಗೆ ಪಾಪ ಬೇರೆ ಕಂಪ್ನಿ ತೋರಿಸ್ಬೋದು, ಅವ್ರದ್ದು ಹಾಳ್ ಮಾಡಕ್ ನನಗೆ ಇಷ್ಟ ಇಲ್ಲ ಸರ್. ಅದು ಬೇರೆ ಇನ್ನೊಂದು ಕಂಪ್ನಿದು ಯೂಸ್ ಮಾಡ್ತಿದ್ವಿ, ಅದು ಕಸ್ಟಮರ್ಸ್ ನಂಗೆ ತುಂಬಾ ಬ್ಯಾಡ್ ರಿವ್ಯೂ ಕೊಟ್ರು ಸರ್. ಬ್ಯಾಡ್ ರಿವ್ಯೂ? ಹೌದೌದೌದು. ಓಕೆ, ಏನ್ರೆ ಅದ್ರಲ್ಲಿ ಸೀಟ್ಸ್ ಗಿಂತ ಬರೀ ಧೂಳ ಇರತ್ತೆ ಅಂತ ಇದು ಮಾಡೋದು. ಸೊ ತಗೊಂಡೋಗಿ ಯೂಸ್ ಇಲ್ಲ ಅಂದಂಗೆ ಸರ್. ಇವಾಗ ಅದು ನಾನು ಇಟ್ಟಿದ್ದೀನಿ, ಸೇಲೆ ಆಗ್ತಾ ಇಲ್ಲ. ಎಲ್ಲರೂ ಇದೇ ಕೇಳ್ತಾರೆ, ಇದೇ ಕೇಳ್ತಾರೆ. ಹೌದು, ಯಾಕಂದ್ರೆ ಕ್ವಾಲಿಟಿ ಇದೆ, ಕ್ವಾಲಿಟಿ ಇದೆ, ತುಂಬಾ ಫೇಮಸ್. ಧೂಳಿಲ್ಲ, ಎಲ್ಲರಿಗೂ ಇಷ್ಟ ಆಗಿದೆ. ಧೂಳಿಲ್ಲ ಸರ್. ಪ್ಯಾಕಿಂಗ್ ನೋಡ್ಬೋದು ನೋಡಿ ಸರ್, ಸೀಡ್ಸ್ ಕ್ವಾಲಿಟಿ. ಇದು ಮಿಕ್ಸ್ ಸೀಡ್ಸ್, ಇದು ಬಜ್ಜೀಸ್ಗೆ ಮತ್ತೆ ಫಿಂಚಸ್ಗೆಲ್ಲ ಸೀಡ್ಸ್ ನೋಡಿ ಕ್ವಾಲಿಟಿ ಎಲ್ಲ ಇಂಪೋರ್ಟೆಡ್. ಮತ್ತೆ ಫ್ರೂಟ್ ಮಿಕ್ಸ್ ಹಾಕಿರ್ತಾರೆ. ಹೌದು, ಈ ಫ್ರೂಟ್ ಮಿಕ್ಸ್ ನಿಮ್ಗೆ ಬೇರೆ ತುಂಬಾ ಇಂಟರ್ನ್ಯಾಷನಲ್ ಕಂಪ್ನಿಲಿ ಬರೋದು, ಇದು ಇವ್ರು ಹಾಕಿದ್ದಾರೆ. ಓಕೆ, ಎಸ್ಪೆಷಲಿ ಇದು ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ, ಹೌದು. ಇಂಟರ್ನ್ಯಾಷನಲ್, ಇಂಡಿಯಾದಲ್ಲಿ ಸರ್ ನಿಜವಾಗ್ಲೂ ಚೆನ್ನಾಗಿದೆ. ಇವ್ರದ್ದು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಎಲ್ಲ ಇದೆ ಸರ್, ಚೆನ್ನಾಗಿದೆ. ನಾವೆಲ್ಲ ಯೂಸ್ ಮಾಡಿ, ಇದೇನ್ ಸುಮ್ನೆ ನಾವು ಪ್ಯಾಕ್ ಮಾಡಿ ಮಾರ್ಕೆಟ್ ಬಿಟ್ಟಿರೋದಲ್ಲ. ಕರೆಕ್ಟ್, ನೀವು ಟ್ರೈ ಮಾಡಿದ್ರೆ. ಹೌದು ಸರ್, ಅವರು ಕಡಿಮೆ ಅಂದ್ರೂನು ನನಗ್ ನಾನ್ ಯಾಕಂದ್ರೆ ಜೊತೆಲೇ ಇರ್ತೀವಲ್ಲ, ಕಡಿಮೆ ಅಂದ್ರೂನು ಒಂದು 2 ವರ್ಷ ಪಾಪ ಟ್ರಯಲ್ ಅಂಡ್ ಎರರ್ ಮಾಡಿ ಅವ್ರ ಪಕ್ಷಿಗಳಿಗೆ ಹಾಕಿ ರಿಸಲ್ಟ್ ನೋಡಿ ಆಮೇಲೆ ಮಾರ್ಕೆಟ್ ಬಿಟ್ಟಿರೋದು. ಸೂಪರ್ ಸರ್. ಸರ್ ಇದೇ ನಾನು ಹೇಳಿದ ಚಿಕ್ಕ ಚಿಕ್ಕ ಸ್ಟೋನ್? ಹೌದು, ಇದೆಲ್ಲ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದೆ. ಓಕೆ, ಇದು ಅಷ್ಟೇ, ನಾನ್ ಕೊಡೋ ರೇಟ್ ಯಾರು ಕೊಡಲ್ಲ. ಯಾರು ಕೊಡಲ್ಲ? ಕೊಡಲ್ಲ. ಓಕೆ, ಹೆಂಗೆ ಸರ್? 40 ರೂಪೀಸ್ ಪೇರ್. 40 ರೂಪೀಸ್ ಪೇರಾ? ಸಾರಿ, ಪೇರ್ ಅಲ್ಲ, ಕೆಜಿ. ಇದು ವಾಶ್ ಮಾಡ್ಬಿಟ್ಟಿರ್ತೀವಿ ನಾವೇ, ಆದ್ರೂ ಒಂದ್ಸತಿ ಸುಮ್ನೆ ಲೈಟ್ ಆಗಿ ವಾಶ್ ಮಾಡ್ಕೊಂಡ್ರೆ ಸಾಕು. ಒಂದ್ಸಲ ನೀರಲ್ಲಿ ಹಾಕಿ. ಹೌದೌದು, ನೋಡಿ ನೀರ್ ಕಾಣ್ತಾ ಇರ್ಬೋದು. ಹೌದು, 40 ರೂಪೀಸ್ ಕೆಜಿ. ಓಕೆ, ಇದು ಬಂದು ವೈಟ್ ಪೆಬಲ್ಸ್. ಇದು ಅನ್ಪಾಲಿಶ್. ಅನ್ಪಾಲಿಶ್, ಹೌದು. ಇದು ಬಂದ್ಬಿಟ್ಟು ನಿಮ್ಗೆ 60 ರೂಪೀಸ್ ಕೆಜಿ. 60 ರೂಪೀಸ್ ಕೆಜಿ. ಓಕೆ, ಪಾಲಿಶ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಹೌದು ಸರ್, ಇದು ಎಲ್ಲರೂ FNC ಅಂತ ಕರಿತೀವಿ. ಇದು ಬಂದ್ಬಿಟ್ಟು ನಿಮ್ಗೆ 2 ಕ್ವಾಲಿಟಿ ಬರುತ್ತೆ ಸರ್. 2 ಕ್ವಾಲಿಟಿ? ಹೌದು, ಒಂದು ಇಂಪೋರ್ಟೆಡ್, ಇನ್ನೊಂದು ನಾರ್ಮಲ್. ಇದು ಇಂಪೋರ್ಟೆಡ್. ಓಕೆ, ಇದನ್ನ ಚೆಕ್ ಮಾಡೋದು ಹೆಂಗೆ ಅಂತ ಬೇಕಾದ್ರೆ ನಾನು ತೋರಿಸ್ಕೊಡ್ತೀನಿ. ಹೆಂಗೆ ಸರ್? ಬನ್ನಿ ಸರ್. ತೋರಿಸ್ಕೊಟ್ರೆ ತುಂಬಾ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಸರ್. ಇದ್ರದ್ದು ನೀವು ಆನ್ಲೈನ್ ಅಲ್ಲಿ ರೇಟ್ ಚೆಕ್ ಮಾಡ್ಕೋಬಹುದು, ಆಯ್ತಾ? ಆದ್ರೆ ನಾನ್ ಕೊಡೋ ರೇಟಿಗೆ ನಿಮಗೆ ಯಾರು ಕೊಡಲ್ಲ. ಇವಾಗ ಯಾವ ಕಲರ್ ರೇಟ್ ಇದೆ ಸರ್ ಇಲ್ಲಿ? ಬ್ಲೂ ಕಲರ್ ಅಲ್ವಾ? ಹೌದು. ಇವಾಗ ನೋಡ್ಕೊಂಬಿಡಿ ಕಲರ್. ನೋಡಿದ್ರಾ? ಓಕೆ, ಇದೇ ಕಲ್ನ
ಬ್ಲೂ ಲೈಟ್ ಇಟ್ರೆ ಸೊ ಫುಲ್ ಗ್ಲೋ ಆಗ್ಬಿಟ್ಟೆ 100% ಗ್ಲೋ ಆಗತ್ತೆ ಸರ್. ತೋರಿಸ್ತೀನಿ ನೋಡಿ, ಬೇಕಾದ್ರೆ ಇನ್ನೂ ಒಂದಷ್ಟು ಹಾಕ್ತೀನಿ. ನೀರೊಳಗಡೆ ಹಾಕಿದ್ರು ಆಗತ್ತೆ, ಆದ್ರೆ ಅವನಿದಾನೆ ಅದ ನೀರಲ್ಲಿ ಹಾಕಕ್ ಆಗಲ್ಲ. ನೀರಲ್ಲಿ ಹಾಕಿ ನುಂಗ್ಬಿಡ್ತಾನೆ, ನುಂಗ್ಬಿಡ್ತಾನೆ. ಗ್ಲೋ ಆಗತ್ತೆ, ಬ್ಲೂ ಲೈಟ್ ಗೆ ಗ್ಲೋ ಆಗತ್ತೆ ಇಷ್ಟೊಂದು. ಓಕೆ, ಬ್ಲೂ ಲೈಟ್ ಮಾತ್ರ. ಹೌದೌದೌದು. ಓಕೆ, ಆಯ್ತಾ. ಇದು ಬಂದ್ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲಿ ಪೀಸ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದ್ರೆ 200 ಪೀಸ್, 200 ಪೀಸ್ಗೆ ಒಂದಷ್ಟು 200 ರುಪೀಸ್ ಏನೋ ಆತರ, 250 300 ಆತರ ಮಾಡ್ತಾರೆ. ನಾವು ಕೆಜಿನೇ 70 ರುಪೀಸ್ ಕೊಡ್ತಾ ಇದೀವಿ. ಕೆಜಿನೇ 70 ಕೊಡ್ತಾ ಇದ್ದೀರಾ? ಓಕೆ, ಯಾರು ಕೊಡಲ್ಲ. ಕೊಡಲ್ಲ. ಓಕೆ ಸರ್. ಸರ್ ಇದು ಬಿಟ್ಟು ಬೇರೆ ಇವಾಗ ಮೋಟ್ರೋ ಲೈಟಿಂಗ್ಸ್ ಎಲ್ಲ ಸಿಗತ್ತೆ ಸರ್. ಸೊ ಪ್ರತಿಯೊಂದು ಐತೆ ನಿಮ್ಮ ಹತ್ರ? ಹೌದು, ಇಲ್ಲೇ ಇದೆ ನೋಡಿ ಸರ್. ಓಕೆ, ಇನ್ನು ಸ್ಟಾಕು ಮನೇಲಿ ಇಟ್ಟಿದ್ದೀನಿ. ಮನೇಲಿ ಇಟ್ಟಿದ್ದೀರಾ? ಇಡಕ್ ಜಾಗ ಎಲ್ಲ? ಹೌದು. ಓಕೆ, ನಿಮ್ಗೆ ಇಂಥದ್ದು ಬೇಕು ಅಂದ್ರೆ ಇಂಥದ್ದಿದೆ. ಮತ್ತೆ ಆಮೇಲೆ ನಾವು ಮುಂಚೆ ಆಮ್ಸ್ಟರ್ ಎಲ್ಲ ಇಡ್ತಾ ಇದ್ವಿ. ಇವಾಗ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ಅದೆಲ್ಲ ಅವಾಯ್ಡ್ ಮಾಡ್ತಾ ಇದೀವಿ. ಓಕೆ, ಹ್ಯಾಮ್ಸ್ಟರ್ಗೆ ಬೆಡ್ಡಿಂಗ್ ಬೇಕು ಅಂತ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಾರು ವುಡ್ ಶೇವ್ಸ್ ಹಾಕ್ತಾರೆ, ಮತ್ತೆ ರೈಸ್ ಹಸ್ಕ್ ಅಂದ್ರೆ ಭತ್ತದ ಹೊಟ್ಟು ಹಾಕ್ತಾರೆ. ಓಕೆ, ಭತ್ತದ ಹೊಟ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಅದನ್ನು ಯೂಸ್ ಮಾಡಿದೀನಿ ಸರ್. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್. ಓಕೆ, ಸ್ಮೆಲ್ ಬರುತ್ತೆ. ಹೌದು. ಓಕೆ, ವುಡ್ ಶೇವ್ಸ್ ಅಷ್ಟೇ, ಮ್ಯಾಕ್ಸ್ ಟು ಮ್ಯಾಕ್ಸ್ 5 to 6 days ಅದು ಸ್ಮೆಲ್ ಬರುತ್ತೆ. ನಾನ್ ಕೊಡೋ ಪ್ರಾಡಕ್ಟ್ ನಾನು ಪರ್ಸನಲಿ ಚೆಕ್ ಮಾಡಿರೋದು. ಪರ್ಸನಲಿ ನಾನೇ ಚೆಕ್ ಮಾಡಿದೀನಿ. ಒಂದ್ ಆಮ್ಸ್ಟರ್ 2 ಸತಿ ಅದೇ ಸೇಮ್ ಬೆಂಡಿಂಗ್ ಅಲ್ಲಿ 2 ಸತಿ ಮರಿ ಮಾಡಿದ್ವಿ. 2 ಸತಿ ಮಾಡಿ? ಹೌದು. ಅಂದ್ರೆ 2 ಸತಿ ಅಂದ್ರೆ ಇವಾಗ ನೋಡಿ, ಮರಿ ಇಡಕ್ಕೆ ಒಂದು 22 days 23 ಡೇ ಆತರ ಇರುತ್ತೆ. ಅವಾಗಿಂದ ಹಿಡಿದು ಮರಿ ರೆಡಿ ಆಗಕ್ 1 ತಿಂಗಳು, ಸೊ 2 months ಆತರ 2 ಲೀಟರ್ ಮಾಡಿದೆ. ಸೊ ನಾನು ಅದೇ ಬೆಡ್ಡಿಂಗ್ ಎಲ್ಲರಿಗೂ ಕೊಡೋದು. ತೋರಿಸ್ತೀನಿ, ಇದೇ ಬೆಡ್ಡಿಂಗ್ ನಾನು ಕೊಡೋದು. ಇದು ಕಾನ್ಕೋಪ್ ಸರ್ ಇದು. ಇದನ್ನ ಹಾಕೋದ್ರಿಂದ ಹ್ಯಾಮ್ಸ್ಟರ್ಗೆ ಮತ್ತೆ ಗಿನಿಪಿಕ್ಸ್ ಅದಕ್ಕೆಲ್ಲ ರ್ಯಾಬಿಟ್ಗೆಲ್ಲ ಏನ್ ಉಪಯೋಗ ಅಂದ್ರೆ, ಇದು ಗ್ರಾನ್ಯೂಲ್ ತರ ಇರುತ್ತೆ, ರೌಂಡ್ ರೌಂಡ್ ಆಗಿ ಗ್ರಾನ್ಯೂಲ್ ತರ. ಅದ್ರ ಮೇಲೆ ಓಡಾಡತ್ತೆ, ಮಲ್ಕೊಳತ್ತೆ, ಉರ್ಲಾಡತ್ತೆ. ಆಕ್ಟಿವ್ ಪ್ರೆಷರ್ ತರ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ತುಂಬಾ ಚೆನ್ನಾಗುತ್ತೆ. ಮತ್ತೆ ಅದ್ರಲ್ಲಿ ಕೆಮಿಕಲ್ ಫ್ರೀ 100% ನ್ಯಾಚುರಲ್ ಫುಡ್. ಹೌದೌದು, ಫುಡ್ ಅಲ್ಲ, ಇದು ಬೆಡ್ಡಿಂಗ್. ಇದು ಮತ್ತೆ ಇದ್ರದ್ದು ಸೈಜ್ ಏನಿದೆ ಅದಕ್ಕೆ 2ರಷ್ಟು ವೆಟ್ ನ ಹೀರ್ಕೊಳತ್ತೀವಿ. ಹ್ಯಾಮ್ಸ್ಟರ್ಗೆ ಮತ್ತೆ ಬೇರೆ ಚಿಕ್ಕ ಪ್ರಾಣಿಗೆಲ್ಲ ಇನ್ಫೆಕ್ಷನ್ ಆಗೋದು ಅದೆಲ್ಲ ಆಗಲ್ಲ. ಇದನ್ನ ತಿಂದ್ರೂ ಏನು ಆಗಲ್ಲ. ಯಾಕಂದ್ರೆ ಇದು ಮಾಡೋದು ಬಂದ್ಬಿಟ್ಟು ಜೋಳದ ದಿಂಡಲ್ಲಿ. ಹೌದು. ಹಂಗಾದ್ರೆ ಫುಲ್ ನ್ಯಾಚುರಲ್ ಆಗಿರುತ್ತೆ. ಇದು ನಮ್ಮ ಹತ್ರ ಫಾಸ್ಟ್ ಮೂವಿಂಗ್. ಇದು ಅಷ್ಟು ಚೆನ್ನಾಗಿ ಸೇಲ್ ಆಗತ್ತೆ ಅನ್ಬಿಟ್ಟೆ ನೋಡಿ, ಅಲ್ಲಿ ಮೇಲ್ಗಡೆ ಸ್ಟಾಕ್ ಫುಲ್ ಅದೇ ಆಯ್ತಾ. ಇಲ್ಲಿ ನೋಡಿ ಸ್ಟಾಕ್ ನಮ್ಮ ಹತ್ರ ಇದ್ದೇ ಇರತ್ತೆ ಯಾವಾಗ. ಇಲ್ಲಿ ಇಲ್ಲದೆ ಇರತ್ತೆ, ಮನೇಲಿ ಬೇರೆ ಇನ್ನ ಇಟ್ಟಿದೆ. ಹೌದೌದು. ಇದು ಇನ್ನ ನನ್ನ ಹತ್ರ ಕಡಿಮೆ ಅಂದ್ರೆ ಇದು 1 kg ಪ್ಯಾಕೆಟ್ ಇನ್ನೊಂದು 200-300 ಪ್ಯಾಕೆಟ್ ಇದೆ. 200-300 ಪ್ಯಾಕೆಟ್? ಹೌದೌದು. ಸೊ ಫಾಸ್ಟ್ ಮೂವಿಂಗ್ ಬೇರೆ ಊರಿಗೂ ಕಳಿಸ್ತೀನಿ ಸರ್. ಇದು ಬೇರೆ ಊರಿಗೆ? ಹೌದು. ಓಕೆ, ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲೆಲ್ಲ ತಗೋತಾರೆ ಸರ್. ಅಲ್ಲ, ಅಲ್ಲಿಂದ ತಗೊಳ್ಳೋರು ಒಂದೊಂದ್ ಪೀಸ್ ತಗೋಬೇಕಾ ಇಲ್ಲ ಬಲ್ಕ್ ಆಗಿ ತಗೋಬೇಕಾ ಸರ್? ಅದು ಅವ್ರ ಇಷ್ಟ. 1 ಪೀಸ್ ಬೇಕು ಅಂದ್ರೂ ಪ್ಯಾಕ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ಚಾರ್ಜಸ್ ಎಲ್ಲ ಅವ್ರದ್ದು? ಹೌದು. ಓಕೆ, ಇದು ಇಲ್ಲಿಂದ ಕಳಿಸ್ತಿರಲ್ಲ, ಸೊ ಅವ್ರದ್ದು ಹೆಂಗೆ ಕ್ಯಾಶ್ ಆನ್ ಡೆಲಿವರಿನ ಆನ್ಲೈನ್ ಪೇಮೆಂಟ್? ಆನ್ಲೈನ್ ಪೇಮೆಂಟ್ ಮಾಡಬೇಕು. ಫಸ್ಟ್ ಪೇಮೆಂಟ್ ಮಾಡಬೇಕು, ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಅಂತ ಮುಂಚೆ ಮಾಡ್ತಿದ್ವಿ. ತುಂಬಾ ಜನ ತಗೊಂಡು ನಮ್ಗೆ ದುಡ್ಡೇ ಕೊಟ್ಟಿಲ್ಲ. ಓಕೆ, ಸೊ ಅವಾಗಿಂದ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಫಸ್ಟ್ ಪೇಮೆಂಟ್ ಹಾಕ್ಬೇಕು. ಪೇಮೆಂಟ್ ಹಾಕ್ಬಿಟ್ಟು ಸುಮ್ಮನಾಗದಲ್ಲ, ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ಓಕೆ, ಆಮೇಲೆ ಅಡ್ರೆಸ್ ಎಲ್ಲ ಕಳಿಸ್ಕೊಟ್ರೆ ನಾವು ಅವ್ರೇನಾದ್ರು ಇವತ್ತು ಬೆಳಗ್ಗೆ ಆರ್ಡರ್ ಮಾಡಿದ್ರೆ ವಿತಿನ್ ಆಫ್ಟರ್ನೂನ್ ನಾವು ಶಿಪ್ಮೆಂಟ್ ಕಳಿಸ್ಬಿಡ್ತೀವಿ. ಓಕೆ, ಪಾರ್ಸಲ್ ಕಳಿಸ್ಬಿಡ್ತೀವಿ. ಅಂದ್ರೆ ಕೊರಿಯರ್ ಇದಕ್ಕೆ ಇಲ್ಲಿಂದ ಕಳಿಸ್ತೀವಿ, ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರು ಮಾಡ್ಕೋಬೇಕು. ಓಕೆ ಸರ್, ಆಲ್ಮೋಸ್ಟ್ ಎಲ್ಲಾ ಮಾಹಿತಿ ತಗೊಂಡಿದೀವಿ. ಸೊ ಒಂದು ಪೆಟ್ ಹೆಂಗ್ ಸಾಕ್ಬೇಕು, ಅದಕ್ಕೆ ಯಾವ ತರ ಇರಬೇಕು. ಆಮೇಲೆ ಇನ್ನೊಂದು, ನಮ್ಮ ಹತ್ರ ನೀವು ನಾಯಿ ಮರಿ, ಬೆಕ್ಕು, ಮೀನು ಏನೇ ತಗೊಂಡ್ರು ನಿಮ್ಗೆ ಏನೇ ಡೌಟ್ ಇದ್ರು ಎಷ್ಟೊತ್ತಾದ್ರೂ ಫೋನ್ ಮಾಡ್ಬೋದು. 100% ನಾನು ಎತ್ ಮಾತಾಡ್ತೀನಿ ಸರ್. ಎನಿ ಟೈಮ್ ಸರ್? ಎನಿ ಟೈಮ್. ಮಧ್ಯರಾತ್ರಿ 2 ಗಂಟೆಗೆ ಮಾಡಿದ್ರು ನಾನು. ಮಧ್ಯರಾತ್ರಿ 2 ಗಂಟೆ? ಹೌದು, ನಾನು ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ. ಆಕ್ಚುಲಿ ನಮ್ ಕಸ್ಟಮರ್ಸ್ ಫ್ಲೋ ಕಮ್ಮಿ ಇದೆ. ನಮ್ ಕಸ್ಟಮರ್ಸ್ ನೈಟ್ 2 ಗಂಟೆಗೆ ಫೋನ್ ಮಾಡಿ ಡೌಟ್ ಕೇಳ್ತಾರೆ. 2 ಗಂಟೆಗೆ ಫೋನ್ ಮಾಡಿ ಎತ್ತಲ್ಲ ಅಂತ ಯಾರು ಹೇಳೋದೇ ಇಲ್ಲ. ಸೂಪರ್ ಸರ್.
ಯಾಕಂದ್ರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ತಗೊಂಡ್ ಹೋಗಿರ್ತಾರೆ. ಕರೆಕ್ಟ್. ಸೊ ನಾವು ಅದನ್ನ ಉಳಿಸ್ಕೋಬೇಕು. ಹೌದು. ಯಾಕಂದ್ರೆ ಇವಾಗ ಸರ್ 100 ರೂಪಾಯಿ ಕೊಟ್ಟು ಮೀನ್ ತಗೊಂಡಿರ್ತಾರೆ ಸರ್. 100 ರೂಪಾಯಿ ಚಿಕ್ಕ ಅಮೌಂಟ್ ಅಲ್ಲ. ಹೌದು. 1000 ರೂಪಾಯಿ 100 ರೂಪಾಯಿ ಇಲ್ಲ ಅಂದ್ರೆ 1000ನೇ ಅಲ್ಲ ಸರ್. ಕರೆಕ್ಟ್. ವ್ಯಾಲ್ಯೂನೇ ಇರೋ 900 ರೂಪಾಯಿ ಅದು. ಹೌದು ಅಲ್ವಾ? ಹೌದು. ಸೊ ನಮ್ಮ ಹತ್ರ ಏನೇ ತಗೊಂಡ್ರು ನಾವೇ, ನನ್ನ ಹತ್ರ ಮೀನು ಏನೇ ತಗೊಂಡ್ರು ನಾನೇ ಹೇಳ್ಬಿಡ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಫೋನ್ ಮಾಡಿ. ಓಕೆ, ಅದನ್ನ ಸಾಲ್ವ್ ಮಾಡೋದು ನನ್ನ ಜವಾಬ್ದಾರಿ. ಇದನ್ನ ನಾನು ಹೇಳ್ಬೇಕು, ಯಾಕಂದ್ರೆ ಆ ಹುಡುಗ ನನ್ನ ಈ ವಿಡಿಯೋ ನೋಡ್ತಾನೆ. ಪುಣ್ಯಾತ್ಮ ಆಫೀಸು 2 ಗಂಟೆಗೆ ಲಾಗ್ ಔಟ್. ಆಚೆ ಬರ್ತಿದಂಗೆ ಫೋನ್ ಮಾಡ್ತಾನೆ, ಬ್ರೋ ಅಂಗಡಿಗೆ ಬರ್ತಾ ಇದೀನಿ ಅಂತಾನೆ. ಮಧ್ಯಾಹ್ನ 2 ಗಂಟೆ ಅಲ್ಲ ಸರ್, ರಾತ್ರಿ 2 ಗಂಟೆ ಮನೆ ಹತ್ರ ಬಂದು ಪಿಕ್ ಮಾಡಿ ಕರ್ಕೊಂಡು ಏನ್ ಬೇಕೋ ತಗೊಂಡು ತಿರ್ಗಾ ಡ್ರಾಪ್ ಮಾಡಿ ಹೋಗ್ತಾರೆ. ಸರ್ ನಮ್ಮಲ್ಲಿ ನಮ್ಮಪ್ಪ ಬೈತಾರೆ, ಸರ್ ಎಲ್ಲಾ ಅಂಗಡಿಯವರು ಟೈಮಿಂಗ್ಸ್ ಮಾಡ್ಕೋತಾರೆ, ನೀ 12 ಗಂಟೆ ಆದ್ರೂ ಅಂಗಡಿಯಲ್ಲಿ ಕೂತಿರ್ತೀಯ ಅಂತ. ಯಾಕಂದ್ರೆ ನಮ್ ಕಸ್ಟಮರ್ಸ್ ಇಲ್ಲಿ ಬಂದ್ರೆ ಮಾತಾಡ್ತಾ ಕೂತ್ಕೋತಾರೆ. ಹೌದು, ಯಾಕಂದ್ರೆ ಅಷ್ಟು ಫ್ರೆಂಡ್ಲಿ ಆಗಿರ್ತೀವಿ. ಕರೆಕ್ಟ್. ಆತರ ಕಸ್ಟಮರ್ ಹೌದೌದೌದು ಸರ್. ವ್ಯಾಪಾರ ಮಾಡ್ಲಿ ಬಿಡ್ಲಿ ಸರ್, ಜನ ಇಂಪಾರ್ಟೆಂಟ್. ಹೌದು, ಬರ್ತಾರೆ, ಮಾತಾಡ್ತಾರೆ, ಮಜಾ ಮಾಡ್ಕೊಂಡು ಹೋಗ್ತಾರೆ. ಸೂಪರ್. ಇನ್ನೊಂದ್ ಏನ್ ಗೊತ್ತಾ, ಇಲ್ಲಿ ಬಂದು ಕೂತ್ಕೊಂಡ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಈ ಒಂದು ಫೀಲ್ಡ್ ಹೆಂಗಂದ್ರೆ ನಿಮ್ಗೆ ದೊಡ್ಡ ಕಾಡ್ ಇದ್ದಂಗೆ. ಹೌದು, ಕುಂತ್ರೆ ನಾವೆಲ್ಲ ಏನ್ ಸರ್ ಇವಾಗ ಅಂತ ತಿದ್ದಕ್ ಶುರು ಮಾಡಿದೀವಿ ಸರ್. ಹೌದು, ತುಂಬಾ ಇದೆ, ಕಲಿತಾ ಇರ್ತೀವಿ ಫೀಲ್ಡ್ ಅಲ್ಲಿ. ಈ ಫೀಲ್ಡ್ ಅಲ್ಲಿ ಕಲಿಯೋದ್ ಜಾಸ್ತಿ. ಹೌದು ಹೌದು ಹೌದು, ಗೊತ್ತಿರೋರ್ದ ಕೇಳಿ ತಿಳ್ಕೋಬೇಕು. ಹೌದು, ಕರೆಕ್ಟ್. ಯಾಕಂದ್ರೆ ಇದೆಲ್ಲ ಜೀವ ಇರೋ ಪ್ರಾಣಿ, ಇದ್ರ ಮೇಲೆ ನಾವ್ ಎಕ್ಸ್ಪೆರಿಮೆಂಟ್ ಮಾಡ್ಲೇಬಾರ್ದು. ಖಂಡಿತ ಸರ್. ಸರಿ ಸರ್, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಇದರಿಂದ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಅಂಡ್ ನಿಮ್ದು ಈ ಒಂದು ಆಫರ್ ಆಗ್ಲಿ, ಒಂದು ಫಿಶ್ ನ ಯಾವ ತರ ರೀತಿ, ಇನ್ನೊಂದು ಆಫರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ 18x9 ಟ್ಯಾಂಕ್. ಆಯ್ತಾ? 18x19. 18x9. ಓಕೆ, ಆಯ್ತಾ? ಟ್ಯಾಂಕ್ ಟಾಪ್, ಕೆಳಗಡೆ ಸ್ಟ್ಯಾಂಡ್, ಹಿಂದೆಗಡೆ ಪೋಸ್ಟರ್, ಆಮೇಲೆ ಸ್ಟೋನ್ಸ್ 1 kg. ಅದ್ಯಾವ್ದು ನಾರ್ಮಲ್ ಸ್ಟೋನ್ ಅಲ್ಲ, ಇವಾಗ ತೋರಿಸಿದೆ ಗ್ಲೋ ಆಗಲ್ಲ, ಅದು 1 kg ಸ್ಟೋನ್, 1 ಪ್ಯಾಕೆಟ್ ಫುಡ್, 1 ಮೆಡಿಸನ್, 5 ಫಿಶ್ ನಾನ್ ಕೊಟ್ಟಿದ್ದು. ಆಮೇಲೆ ಅವ್ರು ಬಂದ್ಬಿಟ್ಟೆ ನಂಗೆ ಈ ಫಿಶ್ ಕೊಡು ಅಂತೆಲ್ಲ ಕೇಳಲ್ಲ. ಕಾಂಬೋ ಏನೈತೆ, ಮತ್ತೆ 1 ಫಿಲ್ಟರ್, 1 ಲೈಟ್. ಓಕೆ, 1850 ರೂಪಾಯಿ. 1850. ಹೌದು, ಸೂಪರ್ ಆಫರ್ ಸರ್ ಇದು. ಓಕೆ, ಅದೇ 2 feet ಟ್ಯಾಂಕ್ ಬೇಕು ಅಂದ್ರೆ 2x1 ಟ್ಯಾಂಕ್. ಎಲ್ಲಾರು 12 inches ಹೈಟ್ ಮಾಡ್ತಾರೆ. ಹೌದು, ನನ್ನ ಹತ್ರ 15 inches ಹೈಟ್. 15 inches. ಹೌದು. ಓಕೆ, ಆಮೇಲೆ 1 ಸ್ಟ್ಯಾಂಡ್ ಆಚೆ ಇದೆ, ಆಚೆ ಸ್ಟ್ಯಾಂಡ್. ಇದು 18x9. ಓಕೆ, ಇದು ನಾರ್ಮಲ್ ಟಾಪ್ ಕೊಡಲ್ಲ ಸರ್, ಪಿಯಾನೋ ಟಾಪ್. ಟಾಮ್ ಅಂಡ್ ಜೆರಿ ಸೀರೀಸ್. ಆಯ್ತಾ? ಓಕೆ, ಇದು 2x1. ಈ ಟಾಪ್ ಕೊಡಲ್ಲ, ಬೇರೆ ಟಾಪ್ ಕೊಡ್ತೀನಿ. ಇದು ಧೂಳಾಗತ್ತೆ ಅಂತ ಇದನ್ನ ಹಾಕಿಟ್ಟಿರೋದು, ಮೇನ್ ರೋಡ್ ಅಲ್ವಾ. ಓಕೆ, ಮತ್ತೆ ಇದು ನೋಡಿ 15 inches ಹೈಟ್, 6 mm ಗ್ಲಾಸ್. ಎಲ್ಲರೂ 5 mm ಹಾಕ್ಬಿಟ್ಟು 6 mm ಅಂತ ಸುಳ್ಳು ಹೇಳ್ತಾರೆ. ಹೌದು, ನಾನು ಎಲ್ಲಾ ಅಂಗಡಿಯವ್ರ ಬಗ್ಗೆ ಹೇಳ್ತಾ ಇಲ್ಲ, ದಯವಿಟ್ಟು ಪರ್ಸನಲ್ ಆಗಿ ತಗೊಬಿಡಿ. ಹೌದು, ಕೆಲವರು ಮಾಡ್ತಾರೆ. ಹೌದು, ನನಗೆ ಕಸ್ಟಮರ್ಸ್ ಹೇಳ್ತಾರೆ ಸರ್ ಹಿಂಗ್ ಮಾಡ್ಬಿಟ್ರು ಅಂತ. ಓಕೆ, ಅದು ಅಷ್ಟೇ ಸರ್. 2x1 ಟ್ಯಾಂಕ್, ಮೇಲ್ಗಡೆ ಟಾಪ್, ಮೆಟಲ್ ಸ್ಟ್ಯಾಂಡ್ ಅಂದ್ರೆ ಕಬ್ಣದ ಸ್ಟ್ಯಾಂಡ್, ಹಿಂದಗಡೆ ಪೋಸ್ಟರ್, 1 ಪ್ಯಾಕೆಟ್ ಫುಡ್, ಓಕೆ, ಬ್ಲೂ ಮೆಡಿಸನ್, 15 watts ಫಿಲ್ಟರ್. ಓಕೆ, ಆಮೇಲೆ ಸಬ್ಮರ್ಸಿಬಲ್ ಲೈಟ್, ಕಲರ್ ಚೇಂಜಿಂಗ್ ಸಬ್ಮರ್ಸಿಬಲ್. ನೀರ್ ಒಳಗಡೆ ಹಾಕಿದ್ರೆ ಏನು ಆಗಲ್ಲ, ಲೈಟ್ ಏನು ಆಗಲ್ಲ. ಸೂಪರ್. ಆ ಲೈಟ್ ಇಷ್ಟು ಕೊಡ್ತೀನಿ ಸರ್. ಅದೇ ಇದಕ್ಕೆ ಫಿಶ್ ಕೊಡಲ್ಲ. ಏನಕ್ಕೆ ಅಂದ್ರೆ ನಾವು ಚಿಕ್ಕ ಮೀನ್ ಕೊಟ್ರೆ ಆ ದೊಡ್ಡ ಟ್ಯಾಂಕ್ ಅಲ್ಲಿ ಕಾಣಲ್ಲ. ಕರೆಕ್ಟ್. ಕೊಡ್ತೀವಿ ಅನ್ಬಿಟ್ಟು ಯಾವ್ದೋ ಒಂದು ಕೊಡಕ್ ಆಗಲ್ಲ. ಹೌದು ಸರ್. ಹೌದು, ಇದಿಷ್ಟು ಕೊಡ್ತೀನಿ, ಒಂದೇ ಬೆಲೆ. ದಯವಿಟ್ಟು ಸರ್ ಇದು ಕಾಂಬೋ ಆಫರ್, ಜನ ಬಂದು ಅದ್ರಲ್ಲೂ ಡಿಸ್ಕೌಂಟ್ ಕೇಳ್ತಾರೆ. ದಯವಿಟ್ಟು ಕೇಳಕ್ಕೆ ಬರ್ಬಿಡಿ. 2800 ರೂಪಾಯಿ ಸರ್. 2800 ರೂಪಾಯಿಗೆ ಬಂಪರ್ ಆಫರ್ ಆಗಿ ಕಾಂಬೋ. ಓಕೆ, ಆಯ್ತಾ? ಅವರು ನನ್ನ ಜೊತೆ ಚೆನ್ನಾಗಿ ಮಾತಾಡಿ. ನಿಮ್ ಚಾನಲ್ ಹೆಸರು ಹೇಳಿ ಸರ್. ಹಾ ಸರ್. 1 ಪೇರ್ ಫಿಶ್, ಗೋಲ್ಡ್ ಫಿಶ್ ನಾನೇ ಫ್ರೀ ಆಗಿ ಕೊಡ್ತೀನಿ. ಗೋಲ್ಡ್ ಫಿಶ್ ಫ್ರೀ ಆಗಿ ಕೊಡ್ತೀನಿ. ಯಾರು ಚಿಕ್ಕ ಮೀನ್ ಕೊಡಲ್ಲ. ಇಲ್ಲಿ ಏನು 80 ರೂಪೀಸ್ ಪೇರ್ ಇದೆ, ಅದೇ ಫಿಶ್ ಫ್ರೀ ಆಗಿ ಕೊಡ್ತೀನಿ. ಓಕೆ ಸರ್, ಸೂಪರ್ ಸರ್. ಯಾರಾದ್ರೂ ದೊಡ್ಡ ಟ್ಯಾಂಕ್ ಅಂದ್ರೆ ಇವಾಗ 4 feet, 5 feet, 3 feet ಯಾರು ಮಾಡಿಸ್ಬೇಕು ಅಂತಿದ್ರೆ ಅದನ್ನು ಅಷ್ಟೇ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಇಲ್ಲಿ ಮಾಡಿ ತಗೊಂಡೋಗಲ್ಲ, ಅವ್ರ ಮುಂದೆನೆ, ಅವ್ರ ಮನೇಲೆ, ಅವ್ರ ಪ್ಲೇಸ್ ಅಲ್ಲೇ ಮಾಡಿ ಕೊಡ್ತೀನಿ. ಸೂಪರ್ ಸರ್. ಆಯ್ತಾ? ಓಕೆ, ಟ್ರಾನ್ಸ್ಪೋರ್ಟೇಶನ್ ಅನ್ಬಿಟ್ಟು ತಗೊಳಲ್ಲ. ಟ್ರಾನ್ಸ್ಪೋರ್ಟೇಶನ್ ಅಂತೂ ಹೋಗಲ್ಲ.
ತಗೊಳಲ್ಲ. ಅಂದ್ರೆ ಇವಾಗ ಏನಕ್ಕೆ ಆಗತ್ತೆ ಅಂದ್ರೆ ಇವಾಗ ಮಾಡ್ಬಿಟ್ಟು ನಾವು ಕಳ್ಸಕ್ ಆಗಲ್ಲ ಸರ್, ಹೊಡೆದೋಗುತ್ತೆ ಗ್ಲಾಸ್ ಎಲ್ಲ ಗ್ಯಾರಂಟಿ ಆಗಲ್ಲ. ಆಮೇಲೆ ಕೆಲವ್ರು ಏನ್ ಮಾಡ್ತಾರೆ, ನೀವ್ ಬಂದ ಕಳ್ಸಿ ಹೊಡೆದೋಗ್ಬಿಡ್ತು, ದುಡ್ಡು ಹಾಕು ಮಾಡ್ತಾರೆ. ಆಯ್ತಾ, ಮತ್ತೆ ಬ್ಯಾಡ್ ರಿವ್ಯೂಗಳು ಕೊಡ್ತಾರೆ. ನಾವು ಮಾಡೋ ಕೆಲಸ ಮಾಡಿ ಅವ್ರ ಹತ್ರ ಅನ್ನಿಸ್ಕೊಳಕ್ಕೆ ನಮ್ಗೆ ಕರೆಕ್ಟ್. ಆಯ್ತಾ, ಮತ್ತೆ ಇನ್ನೊಂದು ಆಲ್ ಓವರ್ ಬೆಂಗಳೂರಲ್ಲಿ ಯಾರಾದ್ರೂ ಟ್ಯಾಂಕ್ ಮಾಡಿಸ್ಕೋಬೇಕು ಅಂತಿದ್ರೆ ಅವ್ರ ಜಾಗಕ್ಕೆ ಮಾಡ್ತೀವಿ. ಗ್ಲಾಸ್ ಟ್ರಾನ್ಸ್ಪೋರ್ಟೇಶನ್ ಏನಿದೆ ಅದನ್ನ ಮಾತ್ರ ನಾನು ಇಸ್ಕೊತೀನಿ. ಓಕೆ, ಏನಕ್ಕಂದ್ರೆ ನಾನು ಆಟೋದವರು ಕೊಡ್ಲೇಬೇಕು. ಹೌದು, ಆಯ್ತಾ, ಅದನ್ನ ಮಾತ್ರ ಇಸ್ಕೊತೀನಿ. ನಂದು ಇವಾಗ ಬೇರೆ ನಾನ್ ಬರ್ತಾ ಇದ್ದೀನಿ, ನನಗೆ ಪೆಟ್ರೋಲ್ ಚಾರ್ಜ್ ಕೊಡಿ, ನನಗೆ ಟ್ರಾನ್ಸ್ಪೋರ್ಟೇಶನ್ ಕೊಡಿ, ನನಗ್ ಸರ್ವಿಸ್ ಚಾರ್ಜ್, ಅದೆಲ್ಲ ನಾನು ಕೇಳಲ್ಲ. ಓಕೆ, ಆಯ್ತಾ, ನಾನು ಕೇಳಲ್ಲ. ಅವ್ರ ಜಾಗದಲ್ಲೇ ಗ್ಲಾಸ್ ಇಟ್ಟು ಮಾಡ್ತೀನಿ, ಅವ್ರ ಮುಂದೆನೆ ಅಂಟಿಸ್ತೀನಿ. ಓಕೆ, ಅದ್ ಆಕ್ಚುಲಿ ಅದ್ ಎಷ್ಟ್ ದಿನ ಆದ್ರೂ ನಾನು ಓಡಾಡ್ಕೊಂಡು ಮಾಡ್ತೀನಿ. ಓಕೆ, ಮಾಡಿ ಎಲ್ಲ ಸೆಟಪ್ ಮಾಡಿ ಕೊಡ್ತೀನಿ. ಬೆಸ್ಟ್ ಪ್ರೈಸ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ನಾನು ಏನ್ ರೇಟ್ ಹೇಳಿರ್ತೀನಿ ಅದ್ರ ಮೇಲೆ 10% ಡಿಸ್ಕೌಂಟ್. 10% ಡಿಸ್ಕೌಂಟ್? ಹೌದು ಸರ್. ಓಕೆ ಸರ್, ಓಕೆ, ತುಂಬಾ ಥ್ಯಾಂಕ್ ಯು. ಫಾರ್ ಎಕ್ಸಾಂಪಲ್ ಇವಾಗ 20,000 ಆಗತ್ತೆ ಅನ್ಕೊಳ್ಳಿ. ಓಕೆ, ನಾನು ಕೊಟೇಶನ್ 20,000 ಕೊಟ್ಟಿರ್ತೀನಿ, ಅವ್ರು 19,000ಕ್ಕೂ 18,000ಕ್ಕೂ ಒಪ್ಸಿರ್ತಾರೆ. ಓಕೆ, ಅವ್ರು ಕಮ್ಮಿ ಮಾಡಿರ್ತಾರೆ, ಎಷ್ಟೋ 2,000 ಕಮ್ಮಿ ಮಾಡಿರ್ತಾರೆ, 18,000 ಆಯ್ತು. ಅದ್ರಲ್ಲಿ ತಿರ್ಗಾ 10% ಡಿಸ್ಕೌಂಟ್ ನಾನು ಕೊಡ್ತೀನಿ. ಅದ್ರಲ್ಲಿ ಇನ್ನ 10%? ಹೌದು, ಅದು ನಿಮ್ ಚಾನಲ್ ಹೆಸರು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿರ್ಬೇಕು, ಲೈಕ್ ಮಾಡಿರ್ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡ್ ಬಂದ್ರೆ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಮಾಡಿದೀನಿ ಅಂತ ಅಲ್ಲ, ನನಗೆ ತೋರಿಸ್ಬೇಕು ಹಿಂಗೆ ಸರ್ ಮಾಡಿದೀನಿ ಹಂಗ್ ಮಾಡಿ ತೋರಿಸಿದ್ರೆ ಅವ್ರಿಗೆ ಇನ್ನ 10% ಡಿಸ್ಕೌಂಟ್ ಐತೆ. ಸೊ ಯಾವ್ದೇ ಒಂದು ನಾನು ಲೋಕಲ್ ಗಮ್ ಯೂಸ್ ಮಾಡಲ್ಲ ಸರ್, ಖಂಡಿತ ಇಲ್ಲ. ನಾನು ಗಮ್ ತೋರಿಸ್ತೀನಿ, ಅದ್ರ ಬಗ್ಗೆ ಗೊತ್ತಿರೋರು ಹೇಳ್ತಾರೆ ಒಳ್ಳೆ ಗಮ್ ಅಂತ. ಮತ್ತೆ ನಾನು ಯೂಸ್ ಮಾಡೋ ಗನ್ನು ಅಷ್ಟೇ ಸರ್, ಪ್ರೊಫೆಷನಲ್ಸ್ ಯೂಸ್ ಮಾಡೋ ಗನ್ನೇ ನಾನು ಯೂಸ್ ಮಾಡೋದು. ಒನ್ ಟು ಒನ್ ಅಕ್ವೇರಿಯಂಗೆ ಅಂತಾನೆ ಬರೋದು. ಓಕೆ, ಇದನ್ ಬಿಟ್ಟು ನಾನು ಬೇರೆ ಯೂಸ್ ಮಾಡಕ್ಕೆ ಹೋಗಲ್ಲ, ಯಾವ್ದು ಮಾಡಲ್ಲ, ಚಾನ್ಸ್ ಇಲ್ಲ. ಓಕೆ, ನಾನು 1 ಅಡಿ ಟ್ಯಾಂಕ್ ಹೋಗೋಲ್ಲ ಇದನ್ನೇ ಹಾಕೋದು. 5 ಇಂಚ್ 5 ಇಂಚ್ ಕೊಟ್ರು ಇದೇ ಗಮ್ಮೆ ಹಾಕೋದು. ಓಕೆ, ಇದ್ರ ಮೇಲೆ ನಂಗೆ ಅಷ್ಟು ಟ್ರಸ್ಟ್ ಇದೆ, ಮತ್ತೆ ತುಂಬಾ ಒಳ್ಳೆ ಗಮ್ಮು. ಖಂಡಿತ ಸರ್, ಅದೇ ಒಬ್ರು 4 ವರ್ಷದಿಂದ ಇನ್ನ ಯೂಸ್ ಮಾಡ್ತಾವ್ರೆ. ಸೊ ಅದೇ ನಮ್ಗೆ ಇವಾಗ 6 ಅಡಿ ಟ್ಯಾಂಕ್ ಕಾಣಿಸ್ತಿದೀನಿ ನಾಗರಬಾವಿಲಿ, ಅದ್ರದ್ದು ಕ್ಲಿಪ್ಪಿಂಗ್ಸ್ ನಾನು ನಿಮಗೆ ಕಳಿಸ್ತೀನಿ. ಬ್ಯೂಟಿಫುಲ್ ಆಗಿ ಬಂದಿದೆ. ಓಕೆ, 6 feet 6x2x3 ಹೈಟ್ 3 feet. ಹೈಟ್ 3 feet? ಹೌದು. ಅದಕ್ಕೆ ಟಾಪ್ ಅಷ್ಟೇ ಕಸ್ಟಮೈಸ್ಡ್ ಟಾಪ್ ಮಾಡಿರೋ. 12mm ಇದು ಏನು ಸನ್ಬೋರ್ಡ್ ಇದ್ರಲ್ಲಿ ಮಾಡ್ಕೊಟ್ಟಿದೀವಿ. ಓಕೆ, ಟಾಪ್ ಎತ್ತಕ್ಕೆ 3 ಜನ ಬೇಕು. ಟಾಪ್ ಎತ್ತಕ್ಕೆ 3 ಜನ ಬೇಕು, ಆ ತರ ಮಾಡ್ಕೊಟ್ಟಿದ್ವಿ. ಓಕೆ ಸರ್. ಸರ್ ಆಗ್ಲಿ, ನನ್ನ ಫ್ರೆಂಡೇ ಅದು ಕಂಪ್ನಿ ಇದೆ ಇಂಜಿನಿಯರಿಂಗ್, ಆ ಕಂಪ್ನಿಗೆ ನಾನು ಮಾಡ್ಕೊಟ್ಟಿದ್ದೀನಿ. ಆ ಕಂಪನಿಗೆ ಹೌದು. ನಾನು ಅದ್ರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಖಂಡಿತ ನಾನು ಶೋ ಮಾಡ್ತೀನಿ ಸರ್, ಅವರು ನೋಡಿ ತಿಳ್ಕೊಂತಾರೆ. ಸೊ ಯಾವ ತರ ಐತಂತ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಅಲ್ವಾ ಸರ್? ಹೌದು. ಸೊ ಹಾಗಾದ್ರೆ ಸರ್ ಇವಾಗ ವಿಡಿಯೋ ಎಂಡ್ ಮಾಡ್ಕೊಳ್ಳೋಣ ಸರ್. ಇವಾಗ ಆಲ್ಮೋಸ್ಟ್ ತುಂಬಾ ಎಕ್ಸ್ಪ್ಲನೇಷನ್ ಆಗ್ಬಿಟ್ಟೈತೆ, ತುಂಬಾ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲೇ ಸರ್ ಅದನ್ನೇ ಹೇಳಿದ್ದು. ಈ ಇದ್ರಲ್ಲಿ ನಾವ್ ಎಷ್ಟೇ ಹೇಳ್ತಾ ಇದ್ರು ಟೈಮ್ ಹೋಗ್ತಾ ಇರುತ್ತೆ ಅಂತೂ ಮುಗಿಯಲ್ಲ ಸರ್, ಚಾನ್ಸೇ ಇಲ್ಲ ಸರ್. ಟಾಪಿಕ್ ಅಂತೂ ಮುಗ್ದೋಗಲ್ಲ, ಟೈಮ್ ಓಡ್ತಾ ಇರುತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ, ಇಲ್ಲಿರೋ ಫಿಶಸ್ ಹೌದು ನಾನು ಒಪ್ಕೋತೀನಿ, ನಾರ್ಮಲ್ ಫಿಶಸ್. ಏನಕ್ಕೆ ಅಂದ್ರೆ ನಮ್ ಏರಿಯಾಗೆ ಏನ್ ಹೋಗುತ್ತೆ ನಾನು ಅದನ್ನ ಹಾಕೊಂಡಿದೀನಿ. ಹೌದು, ಅವ್ರಿಗೆ ಇಂಪೋರ್ಟೆಡ್ ಫಿಶ್ ಬೇಕು ಅಂದ್ರೆ ನಾನು ತರ್ಸ್ಕೊಡ್ತೀನಿ ಸರ್. ಓಕೆ, ಅವ್ರಿಗೆ ಯಾವ್ದಾರು ಕೇಳಿ ಸರ್ ಇಂಪಾರ್ಟೆಂಟ್ ನಾನು ತರಿಸ್ಕೊಡ್ತೀನಿ. ಹೌದು. ಟೈಮ್ ತಗೋತೀವಿ ಅಂದ್ರೆ ತಿಂಗಳಾನ್ಗಟ್ಲೆ ಅಲ್ಲ, ಒಂದ್ 2-3 days ಟೈಮ್ ತಗೋತೀವಿ. ತುಂಬಾ ರೇರ್ ಫಿಶಸ್ ಆದ್ರೆ ನಾನು ಟೈಮ್ ತಗೋತೀನಿ. ಆಮೇಲೆ ಬ್ಯಾನ್ ಆಗಿರೋ ಫಿಶಸ್ ಎಲ್ಲ ದಯವಿಟ್ಟು ಕೇಳ್ಬಿಡಿ. ಬ್ಯಾನ್ ಆಗಿರೋ ಫಿಶಸ್ ನಾನು ಮಾರಲ್ಲ. ನನ್ನ ಹತ್ರ ನೀವು ಸಕ್ಕರ್ ತೋರಿಸ್ಬಿಡಿ ಸರ್, ಒಂದು ಟ್ಯಾಂಕ್ ಅಲ್ಲಿ ಸಕ್ಕರ್ ಇಲ್ಲ. ಹೌದು ಸರ್, ನಾನು ಸಕ್ಕರ್ ಮಾರೋದೇ ಇಲ್ಲ. ಓಕೆ, ಯಾಕಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದಾನೆ ಬ್ಯಾನ್, ಫಿಶರ್ ಡಿಪಾರ್ಟ್ಮೆಂಟ್ ಬ್ಯಾನ್ ಆಗಿದೆ. ಸೊ ಅದು ಏನಾದ್ರು ಇಶ್ಯೂ ಐತಾ ಸರ್ ಅದ್ರಲ್ಲಿ? ಅದೇ ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಅದ, ಅದು ತುಂಬಾ ಕಾಂಪ್ಲಿಕೇಟೆಡ್, ಅದು ಎಕ್ಸ್ಪ್ಲೈನ್ ಮಾಡಿದ್ರೆ ಆಗಲ್ಲ, ಹೋಗತ್ತೆ ಎಲ್ಲ. ಸೊ ಅದಕ್ಕೆ ನಾನು ಅದನ್ನ ಮಾರಕ್ ಹೋಗಲ್ಲ. ಓಕೆ, ಯಾಕಂದ್ರೆ ಬ್ಯಾನ್ ಆಗಿದೆಯಲ್ಲ. ಮತ್ತೆ ಕೆಲವರು ಬರ್ಡ್ಸ್ ಅಲ್ಲೂ ಅಷ್ಟೇ ಸರ್, ಪ್ಯಾರೆಟ್ ಇದೆಯಾ ಅಂತ ಫೋನ್ ಮಾಡ್ತಾರೆ, ಇಂಡಿಯನ್ ರಿಂಗ್ ನೆಕ್, ನಾವ್ ಅದನ್ನೆಲ್ಲ ಮಾಡಲ್ಲ. ಆಮೇಲೆ ಆಮೆ ಬೇಕು ಅಂತ ಫೋನ್ ಮಾಡ್ತಾರೆ, ಅದನ್ನ ಸೇಲ್ ಮಾಡಲ್ಲ. ಬ್ಯಾಂಡ್ ಐಟಮ್ ನಾವು ಸೇಲ್ ಮಾಡಲ್ಲ. ಓಕೆ ಸರ್, ಸೂಪರ್. ಅದು ಮಾಡೋದ್ರಿಂದ ನಮಗೂ ಪ್ರಾಬ್ಲಮ್, ಅದಕ್ಕೂ ಪ್ರಾಬ್ಲಮ್. ಹೌದು, ಮಾಡ್ಲೇಬಾರ್ದು ಸರ್, ಖಂಡಿತ. ಹಂಗೆ ದಯವಿಟ್ಟು ಅದನ್ನೆಲ್ಲ ಕೇಳ್ಕೊಂಡು. ಇವತ್ ಬೆಳಗ್ಗೆನು ನಂಗೆ ಯಾರೋ ಫೋನ್ 5-6 ಜನ ಫೋನ್ ಮಾಡಿದ್ರು, ಇಂಡಿಯನ್ ರಿಂಗ್ ನೆಕ್ ಬೇಕಿದ್ಯಾ ಅಂತ. ಅದೆಲ್ಲ ನಾವು ಮಾಡಲ್ಲ, ದಯವಿಟ್ಟು ಅದನ್ನ ಕೇಳ್ಕೊಂಡು ಫೋನ್ ಮಾಡ್ಬಿಡಿ. ಮೀನ್ ಬೇಕಾ ಫೋನ್ ಮಾಡಿ, ನಾಯಿ ಬೇಕಾ ಫೋನ್ ಮಾಡಿ, ಬೆಕ್ಕು ಬೇಕಾ ಫೋನ್ ಮಾಡಿ. ರೆಪ್ಟೈಲ್ಗೆ
ಬ್ಯಾಂಡ್ ಐಟಮ್ಸ್ ಗೆ ನನಗೆ ಫೋನ್ ಮಾಡ್ಬಿಡಿ. ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ. ರೆಪ್ಟೈಲ್ ಅಂದ್ರೆ ಅರ್ಥ ಆಗತ್ತೆ, ಹಾವು ಮೊಸಳೆ ಅದೆಲ್ಲ ಅದಕ್ಕೆಲ್ಲ ಬೇರೆ ಲೈಸೆನ್ಸ್ ಇದೆ ಸರ್. ಓಕೆ. ನಮ್ ಗೊತ್ತಿರೋರೆ ಒಂದಷ್ಟು ಜನ ಸ್ನೇಹಿತರು ಅದು ಲೈಸೆನ್ಸ್ ಮಾಡಿಸ್ಕೊಂಡಿರೋ ಅವ್ರು ಮಾಡ್ತಾರೆ. ಓಕೆ. ಅಕಸ್ಮಾತ್ ನನಗ್ ಫೋನ್ ಮಾಡಿದ್ರು ಅವ್ರ ಹೆಸರೇ ನಾನು ಹೇಳೋದು. ಓಕೆ. ಇಂಥವ್ರ ಹತ್ರ ಸಿಗತ್ತೆ, ಅವ್ರ ಹತ್ರ ಕಳಿಸ್ಕೊಡ್ತೀರಾ? ಹೌದೌದು. ಅವ್ರದ್ದು ಏನಾದ್ರು ನನ್ನ ಇಷ್ಟ ಹತ್ರ ಆದ್ರೆ ಅವ್ರು ಸಿಗಲ್ಲ. ತಗೋಬಹುದು. ಹೌದು, ನನ್ನ ಹತ್ರ ಅಂತೂ ಸಿಗಲ್ಲ, ನಾನು ತರ್ಸು ಕೊಡಲ್ಲ. ಓಕೆ. ಡೈರೆಕ್ಟ್ ಆಗಿ ಹೋಗ್ಬೇಕು, ತಗೋದು. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.